ನೀವು ಕೇಳೋ ಕ್ವಶನ್ ಸಿಗಿದೆ ಪ್ರೆಸ್ ಅವ್ರ ತರ ಕೇಳ್ತಿಲ್ಲಮ್ಮ, ಒಬ್ಬ ದೊಡ್ಡ ನುರಿತ ಡೈರೆಕ್ಟರ್ ತರ ಕೇಳ್ತಿದ್ದೀರಾ. ನೀವು ಆಲ್ಮೋಸ್ಟ್ ಸಿನಿಮಾ ಮಾಡಿದೀರಾ ಅನ್ಸತ್, ನೀವು ಇಲ್ಲಾಂದ್ರೆ ಇದೆಲ್ಲ ನೀವು ಕ್ವಶನ್ ಕೇಳ್ತಿರ್ಲಿಲ್ಲ. ಹಂಗಲ್ಲ, ನೀವು ಆರ್ಟ್ ಡಿಪಾರ್ಟ್ಮೆಂಟ್ಗೂ ಈಗಿರೋ ಟೆಕ್ನಾಲಜಿಗೂ ಸಂಬಂಧ ಕಲ್ಪಿಸಿ ಹೇಳ್ತಾ ಇದ್ದೀರಾ ಅಂದ್ರೆ ನಾವು ಅದನ್ನ ತುಂಬಾ ಡಿಸ್ಕಸ್ ಮಾಡಿದೀವಿ, ನಾವು ಶಿವ ಅವರೆಲ್ಲ. ನೀವು ಪಟ್ಟಂತ ಆ ಥರ ಕ್ವಶನ್ ಕೇಳ್ತೀರಾ ಅಂದ್ರೆ ನೀವು ಯು ಆರ್ ಇನ್ ಟು ಡಿಸೈನಿಂಗ್ ಅಂದ ಇದು ನೀವು ರೈಟರ್ ಅಲ್ಲ ನೀವು. ಅಲ್ಲ, ಲೀಕ್ ಆದ್ರೆ ನಿಮ್ಗೆ ಹೇಳಕ್ಕಾಗಲ್ಲ. ನಾವು ಅವ್ರಿಗೆ ಆನ್ಸರ್ ಮಾಡೋಕೆ ಚಾಲೆಂಜ್ ಆಗೋಯ್ತೀವ ನಿಮ್ ಕ್ವಶನ್ಗೆ. ಏನ್ ಗುರು ಅಲ್ವಾ? ನಮ್ಗಿಂತ ಕ್ಲಾರಿಟಿ ಕೊಟ್ಟಿಲ್ಲ ನೀವು. ಸಿನಿಮಾದ ಟೈಟಲ್ ಏನು ಅಂತ ನೀವು ರಿವೀಲ್ ಮಾಡಿ. ಈಗ ನಿಮ್ಮ ಬಾಯಲ್ಲಿ ಏನು ಬಂದಿದ್ದು? ನಮ್ಮದು ಒಬ್ಬ ಡೈರೆಕ್ಟರ್ ಆಗಿ ಸಿನಿಮಾ ಏನು ಹೆಸರು ಕೊಡ್ತೀರಾ? ಅದು ಸಿಂಬಲ್ ಇರ್ತೀರಾ, ಆ ಸಿಂಬಲ್ಗೆ ಏನು ಟೈಟಲ್ ಕೊಡ್ತೀರಾ? ಏನು ಜಗಳ ಆಡ್ತಾ ಇದ್ದೀರಾ ನೀವು? ನಮ್ದ್ರಿ ಅದು, ನೀವೇನು ಹೇಳ್ತೀರ? ಓ ಫುಲ್ ಕನಕ್ಪುರ ಹೇಳಿ. ನಮ್ಗಿಂತ ಫಸ್ಟ್ ನಿಮ್ಗೆ ಗೊತ್ತಾಗುತ್ತಮ್ಮ ಎಲ್ಲ. ಇಲ್ಲ, ಖಂಡಿತ ಆತರ ಇಲ್ಲ, ಇದ್ದೇ ಇರುತ್ತೆ. ಆಕ್ಚುಲಿ ಏನೇ ನೋಡಿ, ಅಪ್ ಅಂಡ್ ಡೌನ್ಸ್ ಅನ್ನೋದು ಎಲ್ಲ ಬಿಸ್ನೆಸ್ ಅಲ್ಲೂ ಇರುತ್ತೆ. ಅದು ಪ್ರೂವ್ ಆಗ್ತಾನೆ ಇದೆ ಅವತ್ತಿಂದನೂ ಕೂಡ. ನಾನು ಒಬ್ರು ದೊಡ್ಡ ವ್ಯಕ್ತಿ ಇದ್ರು, ಅವ್ರು ಯಾವಾಗ ಸಿಕ್ಕಿದ್ರು ಕೂಡ ಸಾಕಾಗೋಗಿದೆ ಉಪೇಂದ್ರ ಇಂಡಸ್ಟ್ರಿ, ನನಗೆ ಇದೇ ಲಾಕ್ ಸಿನಿಮಾ ಅನ್ನೋದು. ಇನ್ನೊಂದು 10 ವರ್ಷ ಬಿಟ್ಟರೆ ಇನ್ನೊಂದು ಸಿನಿಮಾ ಮಾಡ್ತಾ ಇರೋರು. ಸಾಕಾಗೋಗಿದೆ ಸರ್, ಇದನ್ನೇ 10 ವರ್ಷದಿಂದ ಹೇಳ್ತಾ ಇದ್ದೀರಾ, ಸಿನಿಮಾ ಅಂತೂ ಬಿಟ್ಟಿಲ್ಲ ನೀವು ಅಂತ. ಸೊ ಆ ಥರ ಇದು ಅವಾಗಿಂದಲೂ ಕೇಳ್ತಾನೆ ಇದ್ದೀವಿ. ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಈ ಸಿನಿಮಾಗಳು ಓಡಲ್ಲ ಅನ್ನೋದು, ಬ್ಲಾಕ್ ಬಸ್ಟರ್ ಆಗ್ತಾನೆ ಇರುತ್ತೆ. ನೀವು ಇದೇ ಥರ ಕೂತೇ ಇರ್ತೀರಾ. ಇವ್ರು ಕೇಳಿ, ಇವರು ನಿಮ್ಗೆ ಎಷ್ಟು ನೋಡಿದ್ದೀರಾ ಗುರುವೆ ನೀವು? ಅಲ್ವಾ? ಅದಕ್ಕೆ ನೋಡಿ ನಿಧಾನವಾಗಿ ಕೂತಿದ್ದೀರಾ ನೀವು, ನಿಧಾನರಾಗಿ. ಸೊ ನೀವು ಇವಾಗ ಯಂಗ್ಸ್ಟರ್ಸ್ ಎಕ್ಸೈಟ್ಮೆಂಟ್ ಇದೆ, ಏನಾಗ್ತಿದೆ, ಏನು ಇದಾಗ್ತಿದೆ ಅಂತ. ಇದು ಹಿಂಗೆ ಇರುತ್ತೆ, ಚೆನ್ನಾಗಾಗೋ ಚೆನ್ನಾಗಿ ಆಗ್ತಾನೆ ಇರುತ್ತೆ. ಏನು ಹೇಳಿ, ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಸೊ ನಮ್ಮ ಪ್ರಯತ್ನ ನಾವು ಮ್ಯಾಕ್ಸಿಮಮ್ ಹಾನೆಸ್ಟ್ ಆಗಿ ನಮ್ಮ ಕೆಲಸ ನಾವು ಮಾಡಬೇಕಷ್ಟೇ, ನಮಗೆ ಗೊತ್ತಿರೋದಷ್ಟೇ. ನೀವು ಕಣ್ಣೆದುರುಗಡೆ ಇರೋದೇ ಒಬ್ಬ ಸತ್ಯ, ಇನ್ಯಾವ ದರ್ಶನ? ಅದೇ ಇನ್ನು 16 ವರ್ಷಕ್ಕೆ ನನಗೆ ಇಷ್ಟೊಂದು ಅಭಿಮಾನ, ಇಷ್ಟೊಂದು ಪ್ರೀತಿ ಸಿಗ್ತಿರೋದು ತುಂಬಾ ಸಂತೋಷ ಆಗ್ತದೆ. ಇದನ್ನ ಇನ್ನೊಂದಷ್ಟು ವರ್ಷ ಉಳಿಸ್ಕೋಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು. ಅದೇ ಕ್ಲಾರಿಟಿನೇ ಪ್ರಜಾಕೀಯ, ಕನ್ಫ್ಯೂಷನ್ ರಾಜಕೀಯ. ಸರ್ ಒಪ್ಪಿ ಸರ್, ಇಲ್ಲಿ ಈ ಕಡೆ ಸರ್, ಲೆಫ್ಟ್ ಸೈಡ್ ಸರ್. ಉಪೇಂದ್ರ ಅಂದ್ರೇನೆ ರಿಯಲ್ಲು, ತುಂಬ ಓಪನ್ ಆಗಿ ಎಲ್ಲ ವಿಷಯಗಳನ್ನ ಹೇಳ್ತೀರಾ ಅಂತ. ಇವತ್ತು ಕ್ರಿಯೇಟಿವ್ ಫ್ರೀಡಮು ತುಂಬ ಕಮ್ಮಿ ಆಗ್ತಾ ಇದೆ ಅಂತ ತುಂಬ ಜನ ಡೈರೆಕ್ಟರ್ ಹೇಳ್ತಾರೆ ಸರ್. ಅಂದರೆ ಅವಾಗ್ಲೇ ತುಂಬ ಚೆನ್ನಾಗಿ ತೊಗೊಂಡವ್ರು ಜನ. ಈಗ ಫಾರ್ ಎಕ್ಸಾಂಪಲ್ ಫಿಲಮಲ್ಲಿ ಗಣೇಶನ ಎಸೆಯೋದು ಆ ಥರದ ಸೀನ್ ಇಲ್ಲ, ಅವಾಗ್ಲೇ ಜನ ಅದು ಯಾಕೆ ಮಾಡಿದ್ದಾರೆ, ಅದರ ಅರ್ಥ ಏನು ಅಂತ ಅರ್ಥ ಮಾಡ್ಕೊಂಡ್ರು. ಬಟ್ ಇವತ್ತು ಪ್ರತಿಯೊಂದು ಮಾತಾಡಿದ್ರು ಅದಕ್ಕೆ ಬೇರೆನೇ ರೂಪ ಕೊಟ್ಟು ಬೇರೆ ಥರನೇ ಅರ್ಥ ಮಾಡ್ಕೊಳ್ತಾರೆ. ಸೊ ಈ ಥರ ಇರುವಾಗ ನೀವು ನಿಮ್ಮ ಸ್ಟೈಲಲ್ಲಿ ಸಿನಿಮಾ ಮಾಡೋದು, ಎಲ್ಲ ವಿಷಯಗಳನ್ನು ಇದ್ದಿದ್ದು ನನಗೆ ಹೇಳೋದು, ಈ ಸಿನಿಮಾದಲ್ಲಿ ಕಷ್ಟ ಆಗಿದೆಯಾ ಅಥವಾ ಹಿಂಗೆ ಬ್ಯಾಲೆನ್ಸ್ ಮಾಡಿರೋದು?
ಆ ಬದಲಾವಣೆ ಕಾಣಿಸ್ತಾ ಇದೆಯಾ ನಿಮ್ಗೆ? ಹೌದು ಖಂಡಿತ ಸರ್. ಅಲ್ಲ ಅವ್ರು ಹೇಳಿದ್ರಲ್ಲ ಆ ಟೈಮಲ್ಲಿ ಮಾಡಿದ್ರೆ ಈ ಟೈಮಲ್ಲಿ ಮಾಡಕ್ ಸಾಧ್ಯನಾ ಅಂತ ಕೇಳಿದ್ರು. ಅಂದ್ರೆ ಆ ಚೇಂಜಸ್ ಗೊತ್ತಾಗ್ತಿದೆ ನಿಮ್ಗೆ? ಖಂಡಿತ. ಇದು ಮುಂದುವರಿತಿದೀವ ಹಿಂದೆ ಹೋಗ್ತಿದೀವ ನಾವು? ಅದೇ ತುಂಬಾ ವಿಷಯಗಳಲ್ಲಿ ಹಿಂದೆ ಹೋಗ್ತಾ ಇದೀವಿ. ಸೊ ಈ ಸಮಾಜದಲ್ಲಿ ನೀವು ನಿಮ್ಮ ಸ್ಟೈಲಲ್ಲಿ ಆ ಥರದ್ದು ಓಪನ್ ಆಗಿ ತೋರ್ಸಕ್ಕೆ ಅದೇ ಪ್ರಯತ್ನ ನೋಡಿ. ಎಷ್ಟೋ ಈ ತರ ವಿಚಾರಗಳಲ್ಲಿ ಹಿಂದೆ ಹೋಗ್ತಾ ಇದೀವಿ, ಟೆಕ್ನಾಲಜಿಲಿ ಮುಂದೆ ಬರ್ತಾ ಇದೀವಿ. ಸೊ ಇದ್ರಲ್ಲಿ ಮುಂದೆ ಬರ್ಬೇಕನ್ನೋದೇ ವಿಚಾರ ಅಷ್ಟೇ.